ಕೆನೆಗಟ್ಟಿದಂತಹ ಸಭೆ ಅಂತ ನಾನು ಭಾವಿಸ್ತೇನೆ. ಜಗತಿ ಶಾಂತಿ ತಂದಿದೆ ಜನಕ್ಕೆ. ಶಿವಪ್ಪ ಅವರು ಕೇಳ್ತಾರೆ ಒಂದು ಚೌಪದಿ ಕಾವ್ಯದಲ್ಲಿ, ಯಾವ ಕಾಳಗ ಜಗತಿ ಶಾಂತಿ ತಂದಿದೆ ಜನಕ್ಕೆ, ಸಮರವೆಂದರೆ ನೋವು ಅದು ರಕ್ತಪಾತ, ಬೇವು ಮಾವಾಗುವುದೇ ನಂಜು ಸುಧೆಯಾಗುವುದೇ, ಹಾನಿ ಅಗತ್ಯದಿಂದ ಮುದ್ದು ರಾಮ. ಈ ಥರದ ಒಳ್ಳೆಯವರ ಹಾಗಿರುವುದು ಜಟಿಲ, ಒಳ್ಳೆಯವರೇ ಆಗಿರುವುದು ಸರಳ. ಒಳ್ಳೆಯವರ ಹಾಗುವುದು ಜಟಿಲ, ಒಳ್ಳೆಯವರೇ ಆಗಿರುವುದು ಸರಳ. ಆದರೆ ಮನುಷ್ಯರೇಕೆ ಸರಳ ಮಾರ್ಗವನ್ನು ತೊರೆದು ಜಟಿಲ ಮಾರ್ಗವನ್ನು ಆರಿಸಿಕೊಳ್ಳುತ್ತಾರೆ? ಮನುಷ್ಯರೇಕೆ ಈ ಸರಳ ಮಾರ್ಗವನ್ನು ತೊರೆದು ಜಟಿಲ ಮಾರ್ಗವನ್ನು ಆರಿಸಿಕೊಳ್ಳುತ್ತಾರೆ? ಇದು ಯಾವುದೋ ಒಂದು ಏಕಾಂತದಲ್ಲಿ ನನ್ನನ್ನು ಕಾಡಿದ ಪ್ರಶ್ನೆ. ಗಳಲ್ಲಿ ಸತ್ಯದ ಪಕ್ಷಪಾತಿಗಳಾಗಲು ಯಾಕೆ ಹಿಂಜರಿತೇವೆ? ಮಹಾಭಾರತದಲ್ಲಿ ಯುದ್ಧ ಘೋಷಣೆಯಾದ ಸಂದರ್ಭದಲ್ಲಿ ಯುತ್ಸು ದುರ್ಯೋಧನನ ಸಹೋದರ, ಯಾರು ಈ ಕಡೆ ಬರ್ತೀರಿ, ಯಾರು ಆ ಕಡೆ ಹೋಗ್ತೀರಿ, ಕಡೆ ಅವಕಾಶ ಅಂತ ಒಂದು ಅವಕಾಶವನ್ನು ಘೋಷಿಸಿದಾಗ ಯುಯುತ್ಸು ಪಾಂಡವರ ಕಡೆಗೆ ಬರ್ತಾನೆ. ಭಾಷಣಗಳನ್ನು ಒಂದಲ್ಲ ಒಂದು ಮಾಧ್ಯಮದಲ್ಲಿ, ಕೆಲವೊಮ್ಮೆ ನೇರವಾಗಿ, ಕೆಲವೊಮ್ಮೆ ವಿಡಿಯೋ ಮಾಧ್ಯಮದಲ್ಲಿ ನಾನು ಕೇಳಿದ್ದೇನೆ. ಅವರ ಜಲದ ಕಣ್ಣು ಅಂಕಣವನ್ನು ಓದಿದ್ದೇನೆ. ನಮ್ಮ ವಿಸ್ಮಯ ಪ್ರಕಾಶನ ಮಾಡಿರ್ತಕ್ಕಂತಹ ಹೊಂಗೆಯ ನೆರಳು, ಹೊಳೆಯ ಮರಳು, ಯಾಲಕ್ಕಿ ಗೊನೆ, ಅವರ ಹಾರೆ ಕಾರ್ಯಕ್ರಮ ಕರ್ನಾಟಕದ ಒಳಗೆ, ಕರ್ನಾಟಕದ ಹೊರಗೆ, ಭಾರತದ ಹೊರಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯಿತು. ಅವುಗಳಲ್ಲಿ ಹಾಡುಗಳ ಹಾದಿಯಲ್ಲಿ 3 ತಾಸಿನ ಪರಿಮಳದ ಪಯಣ, ವಿವರಣೆ ವಿಶ್ಲೇಷಣೆ ಸಹಿತ ಕನ್ನಡ ಭಾವಗೀತೆಗಳ ಗಾಯನ ಅನ್ನುವಂತಹ ಅಡಿಬರಹ ಅದಕ್ಕೆ ಇದ್ದದ್ದು. ಅದು ಒಂದು ಸಂಭ್ರಮದ ಕಾವ್ಯ ಸೌರಭವಾಗಿ ಇಡೀ ಕರ್ನಾಟಕವನ್ನು ಆವರಿಸಿಕೊಂಡದ್ದು ನನಗೆ ಗೊತ್ತು. ಸರ್ಕಾರಿ ಸುದ್ದಿಗಳು ಎಷ್ಟು ಪ್ರಭಾವ ಬೀರ್ತವೆ ಅಂದರೆ ನಾವು ಇದೇನ ಪ್ರಪಂಚ ಅನ್ಕೊಂಡ್ಬಿಡ್ತೀವಿ, ಕ್ರೈಮ್ ನ್ಯೂಸೇ ಪ್ರಪಂಚ ಅನ್ಕೊಂಡ್ಬಿಡ್ತೀವಿ. ಆದರೆ ಯಾವುದೋ ಹಳ್ಳಿಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುವ ಒಬ್ಬ ಶಾಲಾ ಶಿಕ್ಷಕ, ತನ್ನ ಹೊಲದಲ್ಲಿ ದುಡಿಯುವಂಥ ರೈತ, ಒಬ್ಬ ಕಾರ್ಮಿಕ, ಒಬ್ಬ ವಣಿಕ, ಒಬ್ಬ ವಿದ್ಯಾರ್ಥಿ, ತಂದೆ ತಾಯಿ, ತಾವು ಬೆಳಗ್ಗೆ ಸುತ್ತ ಸ್ವಲ್ಪ ಕತ್ತಲನ್ನು ಹೋಗಲಾಡಿಸುವಂಥ ಅನೇಕ ದೀಪಗಳು, ಬೇಕಾದಷ್ಟು ಜನ ಇದ್ದಾರೆ. ಅದೆಲ್ಲ ಇನ್ಆಕ್ಟಿವ್ ಆಗಿರೋದ್ರಿಂದ, ಸುದ್ದಿ ಆಗದೇ ಇರೋದ್ರಿಂದ ನಾವು ಎಲ್ಲ ಒಳ್ಳೆಯದು ನಿಂತು ಪ್ರಪಂಚ ಹಾಳಾಗ್ತಿದೆ ಅನ್ನುವಂಥ ಆತಂಕಕ್ಕೆ ಸಹಜವಾಗಿ ಒಳಗಾಗ್ತೇವೆ. ಅವರೊಂದು ಕಡೆ ಬರೀತಾರೆ, ನನ್ನ ಗುರುಗಳಾದ ಪ್ರಭುಶಂಕರ್ ಅವರು ಹೇಳ್ತಾ ಇದ್ರು ನನಗೆ, ನೀನು ಮನೆಯಿಂದ ಹೊರಗೆ ಹೋಗುವಾಗ ಮುಖಕ್ಕೆ ಮುಗುಳ್ನಗೆಯನ್ನು ಅಂಟಿಸಿಕೊಂಡು, ಎಷ್ಟು ಚೆನ್ನಾಗಿದೆ ನೋಡಿ, ಮುಗುಳುನಗೆಯನ್ನು ಹೊತ್ತು ಹೋಗು. ಒಂದು ಮುಗುಳುನಗೆ ಎಷ್ಟೋ ಬೇಸರಗಳನ್ನು, ಸಿಟ್ಟುಗಳನ್ನು, ಅಸಹನೆಗಳನ್ನು, ಒಂದು ಸರ್ಕಾರಿ ಕಚೇರಿಗೆ ಹೋದಾಗ ಒಬ್ಬ ಮನುಷ್ಯ ನಂತರ ಮಾತಾಡ್ಸಿದ್ರೆ ಸಾಕು, ಹೇಗಿದೆಯಪ್ಪ ಬನ್ನಿ ಕೂತ್ಕೊಳ್ಳಿ, ಒಂದು ಕಚೇರಿಯಲ್ಲಿ ಅವ್ರಿಗೆ ಎಷ್ಟು ಆಳವಾದ ವಿದ್ವತ್ತಿದೆ ಅಂದರೆ, ಸ್ಮರಣ ಶಕ್ತಿ ಬಹಳ ದೊಡ್ಡದು ಬಿಡಿ, ಅದು ಆಮೇಲೆ ಮಾತನಾಡ್ತೀನಿ ನಾನು. ಎಷ್ಟು ಆಳವಾಗಿದೆ ಅಂತಂದರೆ, ಅವರು ಕನ್ನಡದ ಆಡು ಭಾಷೆ ಮತ್ತು ಶಿಷ್ಟ ಭಾಷೆ, ಬರಹದ ಭಾಷೆಗಳ ನಡುವೆ ಬಹಳ ಸ್ಪಷ್ಟವಾದಂಥ ಅರಿವನ್ನು ಇಟ್ಟುಕೊಂಡು, ಒಂದು ಕಡೆ ಅವರು ಬರೆದಿದ್ದಾರೆ, ನಾನು ಅದನ್ನು ಓದಿದ್ದೇನೆ, ಬರಹದ ಭಾಷೆ ಲಕ್ಷಾಂತರ ಪುಟಗಳಲ್ಲಿ ಬಚ್ಚಿಟ್ಟುಕೊಂಡಿದ್ರೆ, ಆಡು ಭಾಷೆ ಕೋಟ್ಯಾಂತರ ನಾಲಗೆಗಳ ಮೇಲೆ ಆಡಿ ಹಾಡಿ ಹಾರಿ ಜಾರಿ ಜಾರುಗುಪ್ಪೆ ಆಡ್ತಾ ಇರುತ್ತೆ. ಆದ್ರಿಂದ ಇದ್ದಾನೆ ಎನಿಸಿದರೆ ಇದ್ದಾನೆ ಎನ್ನಿ, ದೇವರಿಲ್ಲ ಎನಿಸಿದರೆ ಇಲ್ಲ ಎನ್ನಿ, ನಿಮ್ಮ ನಿಲುವಿನಲ್ಲಿ ದೃಢವಾಗಿರಿ. ಅಂದ್ರೆ ನಂಬಿ ಅನುಭವಿಸೋದಕ್ಕಿಂತ ಅನುಭವಿಸಿ ನಂಬುವುದು ಶಾಶ್ವತ ಮತ್ತು ಸತ್ಯ. ಕುರುಡು ನಂಬಿಕೆಯ ಮೇಲೆ ನಿಂತವ ಅನುಭವವೂ ಕೂಡ ಕುರುಡಾಗುತ್ತೆ. ಇಷ್ಟು ಹೇಳಿ ಅವರ ಲೇಖನದ ಕಡೆಯ 2 ಸಾಲು ಬಹಳ ಮುಖ್ಯವಾದ ಸಾಲು ಏನಂದ್ರೆ, ನಂಬಬೇಕಾದ್ದನ್ನು ಪ್ರಶ್ನಿಸುವುದು, ಪ್ರಶ್ನಿಸಬೇಕಾದ್ದನ್ನು ನಂಬುವುದು, ಇವೆರಡೂ ಅವಿವೇಕ. ನಂಬಬೇಕಾದ್ದನ್ನು ನಾವು ಪ್ರಶ್ನಿಸ್ತಾ ಇರ್ತಿರ್ತೀವಿ, ಪ್ರಶ್ನಿಸಬೇಕಾಗಿರೋದನ್ನ ನಂಬ್ತಿರ್ತೀವಿ. ಈ 2 ಅವಿವೇಕಗಳ ಅತಿರೇಕವನ್ನ ಅವರು ಒಂದು ಕಡೆ ಹೇಳಿದ್ದಾರೆ.
ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕು, ನೀರಾವರಿ, ನದಿ, ಹಸಿರು, ಆಲೆಮನೆ, ಕಬ್ಬು. ನಮ್ಮದು ಮಂಡ್ಯ ಜಿಲ್ಲೆ ನಾಗಮಂಗಲ, ಬರಪೀಡಿತ ಪ್ರದೇಶ, ರಾಗಿ, ಮಳೆ ಇಲ್ಲ, ನೀರಿಲ್ಲ. ಜಿಲ್ಲೆ ಮಾತ್ರ ಒಂದೇ ನೋಡಿ. ಇದ್ರ ಒಳಗಡೆ ಸಾದೃಶ್ಯ ವೈದೃಶ್ಯ ಇದೆ. ಅವರದು ಸ್ಥಿತಿವಂತ ಕುಟುಂಬ, ರೈತಾಪಿ ಕುಟುಂಬ, ಜಮೀನ್ದಾರರ ಕುಟುಂಬ, ತಂದೆ ಹೆಸರೇ ಚೇರ್ಮನ್.